ನಮ್ಮ ಸೂರ್ಯ ಅವ್ರದ್ದು ಕರುಪು ಮೂವಿದ ಟ್ರೈಲರನ್ನು ಫೈನಲ್ ಆಗಿ ರಿಲೀಸ್ ಮಾಡಿದಾರು. ಬರ್ರಿ ಫಾಸ್ಟಾಗಿ ಇದ್ರ ಬಗ್ಗೆ ಮಾತಾಡೋಣ. ಈ ಒಂದು ಮೂವಿ ಒಳಗೆ ಸೂರ್ಯ ಅವರ ಮೇನ್ ರೋಲ್ ಇರ್ತಾರೋ, ಆನಂತರ ತ್ರಿಷಾ ಅವರ ಆ್ಯಸ್ ಅ ಹೀರೋಯಿನ್ ರೋಲ್ ಒಳಗೆ ಈ ಒಂದು ಮೂವಿ ಒಳಗೆ ಮಿಂಚವ್ರು ಅದಾರು. ಇನ್ನು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನನಗೆ ಏನು ಅನಿಸ್ತು ಅಂದ್ರೆ, ಈ ಒಂದು ಟ್ರೈಲರ್ ಕುರಿತಂತೆ ಈ ಒಂದು ಟ್ರೈಲರನ್ನು ಕೇವಲ ತಮಿಳು ಭಾಷೆ ಒಳಗೆ ಅಷ್ಟೇ ರಿಲೀಸ್ ಮಾಡಿದಾರು. ಆದರೂ ಕೂಡ 2 ಕೋಟಿ ವೀಕ್ಷಣೆಯನ್ನು ಪಡ್ಕೊಂಡೈತಿ. ಇದು ಮಾತ್ರ ಭಾಳಷ್ಟು ಸರ್ಪ್ರೈಸ್ ಆಯ್ತು ನಾನು. ಬರ್ರಿ ಈಗ ಮುಂದುವರಿಯೋಣ. ಇನ್ನು ತಮಿಳು ಭಾಷೆಯನ್ನು ಬಿಟ್ಟು ಬೇರೆ ಲ್ಯಾಂಗ್ವೇಜ್ ಒಳಗೂ ರಿಲೀಸ್ ಮಾಡಬೇಕಿತ್ತು. ಅದ್ರಾಗೂ ಹಿಂದಿ ಅಥವಾ ಬೇರೆ ಲ್ಯಾಂಗ್ವೇಜ್ ಒಳಗೆ ರಿಲೀಸ್ ಮಾಡಿದ್ರೆ ಒಂದು ಆಡಿಯನ್ಸ್ಗೆ ಇದ್ರ ಬಗ್ಗೆ ತಿಳ್ಕೊಳ್ಳೋದ ಒಂದು ಇಂಟ್ರೆಸ್ಟಿಂಗ್ ಬರ್ತಿತ್ತು. ಆನಂತರ ಇದು ತಮಿಳು ಲ್ಯಾಂಗ್ವೇಜು ರಿಲೀಸ್ ಆದ ಕಾರಣಕ್ಕೆ ಇದ್ರೊಳಗಿನ ಸ್ವಲ್ಪ ಡೈಲಾಗ್ಗಳು ಕೂಡ ಅರ್ಥ ಆಗಲಿಲ್ಲ. ಕ್ಯಾಪ್ಷನ್ ಆನ್ ಮಾಡಿ ನೋಡ್ರೂ ಕೂಡ ಒಂದಷ್ಟು ಡೈಲಾಗ್ಗಳು ಚೇಂಜ್ ಆಗ್ತಾವೆ. ಡೆಫಿನೆಟಾಗಿ ಅದು ಮಾತ್ರ ಶೋರದ ನಾನು ಭಾಳಷ್ಟು ಏನು ಅರ್ಥ ಆಗದೇ ಇದ್ದರೂ ಕೂಡ ಅರ್ಥ ಆದಷ್ಟೆಲ್ಲ ನಾನು ನಿಮಗೆ ತಿಳಿಸ್ತಾನು. ಫಸ್ಟ್ನಾಗ ಒಂದು ಏನು ಮೂವಿದು ಸ್ಟೋರಿ ಲೈನ್ ಇರ್ತೈತೆ ಅಂದ್ರೆ, ಒಂದು ಕೋರ್ಟ್ ಒಳಗೆ ಯಾವ ರೀತಿಯಾಗಿ ಕೇಸುಗಳು ನಡೀತಾವೆ. ಒಂದು ಹುಡುಗಿಯ ಕೇಸ್ ಐತಿ, ಆ ಕೇಸ ಪದೇ ಪದೇ ಒಂದು ಮುಂದೆ ದುಡ್ಕೊಂಡು ಹೊಂಟಾರು. ನಿಮಗೂ ಗೊತ್ತಿರ್ಬೋದಲ್ಲ ಕೇಸುಗಳು ಅಂದ್ರೆ ಹೆಂಗಿರ್ತಾವೆ ಅಂತೇಳಿ. ಕೋರ್ಟ್ ಒಳಗೆ ಹಿಂಗಿದ್ದಂಥ ಸಂದರ್ಭದಾಗ ಆಕೆ ಅಪಾಯಿಂಟ್ ಮಾಡಿದಂಥ ಲಾಯರನ್ನ ಆಕೆ ವಿರುದ್ಧ ನಿಲ್ಬೋದು, ಆ ಚಾನ್ಸ್ ಕೂಡ ಐತಿ. ಅವಾಗ ಆ ಒಂದು ಹುಡುಗಿಗೆ ಅಥವಾ ಆ ಒಂದು ಕೇಸಿಗೆ ರಿಲೇಟೆಡ್ ಆಗಿ ನಮ್ಮ ಸೂರ್ಯ ಅವರ ಎಂಟ್ರಿ ಆಗೈತಿ. ಇದರೊಳಗೆ ಎಂಟ್ರಿ ಆದಂಥ ನಮ್ಮ ಸೂರ್ಯ ಅವರ ಎಲ್ಲ ರೀತಿಯ ಒಂದು ರೌಡಿಗಳನ್ನ ಎದುರಾಗೋ ಸಿಚುವೇಶನ್ ಬರಬಹುದು. ಆನಂತರ ಇವರು ಒಂದು ಊರೊಳಗೆ ಒಂದು ಕರುಪು ಅನ್ನೋ ದೇವರನ್ನು ಪೂಜೆಯನ್ನು ಮಾಡ್ತಾರೋ. ಆ ದೇವರನ್ನ ಈತನ ಮೈ ಮೇಲೆ ಬಂದ ಯುದ್ಧವನ್ನು ಮಾಡತಾನು, ಅಂದ್ರೆ ಒಂದು ಫೈಟಿಂಗನ್ನು ಮಾಡತಾನು ಅನ್ನೋದನ್ನು ಕೂಡ ನಾವು ನೋಡ್ತೇವೆ. ಈ ರೀತಿಯಾದ ಫ್ಯಾಕ್ಟ್ಗಳನ್ನು ಮೂವಿ ಒಳಗೊಂಡಿರ್ತೈತಿ. ಅಂದ್ರೆ ಒಂದು ಕೋರ್ಟ್ ಕೇಸು, ಆನಂತರ ಇದು ಒಂದು ಹೊಡೆದಾಟ ಬಡದಾಟ, ಇದನ್ನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ. ನಾವು ಆಲ್ಮೋಸ್ಟ್ ಆಲ್ ಸೂರ್ಯ ಅವ್ರದ್ದು ಮೂವಿ ಒಳಗೆ ಎಲ್ಲಾದ್ರೂ ಅದನ್ನ ನೋಡಿರ್ತೇವೆ. ಇದು ಕೂಡ ಅದೇ ಥರನ ಐತಿ, ಅದು ಮಾತ್ರ ನಾ ಶೋರ್ ಅದನು. ಇನ್ನು ಈ ಒಂದು ಮೂವಿ ಒಳಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನಪ್ಪ ಅಂದ್ರೆ, ಅದು ನಮ್ಮ ತ್ರಿಷಾ ಅವರ ಆ್ಯಕ್ಟಿಂಗ್ ಕೂಡ ಟಾಪ್ ಕ್ಲಾಸ್ ಐತಿ. ಆ್ಯಸ್ ಅ ಲಾಯರ್ ಆಗಿ ಅವರ ಈ ಒಂದು ಮೂವಿ ಒಳಗೆ ಕಾಣಿಸ್ತಾರೋ. ಅವ್ರಿಗೂ ಮತ್ತು ನಮ್ಮ ಸೂರ್ಯ ಅವ್ರಿಗೂ ಒಂದು ಆಗುವಂಥ ಲವ್ ಕನೆಕ್ಷನ್ನ, ಲವ್ ಬಾಂಡಿಂಗನ್ನು ಈ ಒಂದು ಮೂವಿ ನಾವು ಡೆಫಿನೆಟಾಗಿ ನೋಡ್ತೇವೆ. ಅದ ಒಂದು ಮೂವಿದ ಫೋಕಸ್ ಕೂಡ ಆಗಿರ್ತೈತಿ. ಇನ್ನು ಮೂವಿ ರಿಲೀಸಿಂಗ್ ಡೇಟ್ ಕೂಡ ಐತಿ. ಅದ ಡೇಟ್ ಯಾವತ್ತಪ್ಪ ಅಂದ್ರೆ 14/5/2026 ಮೂವಿ ರಿಲೀಸಿಂಗ್ ಡೇಟ. ಭಾಳಷ್ಟು ಬೇಗ ರಿಲೀಸ್ ಆಗೋದೈತಿ. ಇನ್ನು ಓವರಾಲ್ ಆಗಿ ಈ ಒಂದು ಟ್ರೈಲರ್ ನೋಡಿಗ ಸಹ ನನ್ನ ಕಡೆ ಅಂದರೆ ಈ ಒಂದು ಟ್ರೈಲರ್ಗೆ 5 ಸ್ಟಾರ್ಗೆ 4 ಸ್ಟಾರ್ನ ಕೊಡ್ತಾನೋ. ಕಾರಣ ಚಲೋ ಇತ್ತು. ಆ ಕಾರಣಕ್ಕೆ ಇನ್ನು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಅಂದ್ರೆ ಹೇಳೋದಿಲ್ಲ. ಯಾಕಂದರೆ ಸೂರ್ಯ ಅವರ ಒಂದು ಮೂವಿಗಳಂದ್ರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಮಾತ್ರ ಟಾಪ್ ಕ್ಲಾಸ್ ಇರ್ತೈತಿ. ಅದರೊಳಗೂ BGM ಮಾತ್ರ ಬೆಂಕಿ ಲೆವೆಲ್ ಹೋಗಿರ್ತೈತಿ. ಸೇಮ್ ಅದನ್ನು ಕೂಡ ಇದ್ರ ನಾವು ನೋಡ್ತೇವೆ ಕರುಪು ಒಳಗೆ. ಇದು ಕೂಡ ಒಂದು ಚಲೋ ಆಗೋ ಚಾನ್ಸ್ ಭಾಳ ಐತಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ. ಇನ್ನು ನಾ ಆಲ್ರೆಡಿ ಹೇಳಿದಂಗೆ ತಮಿಳು ಬಿಟ್ಟು ಬೇರೆ ಲ್ಯಾಂಗ್ವೇಜು ರಿಲೀಸ್ ಮಾಡಬೇಕಿತ್ತು ಅನ್ನೋ ಒಪಿನಿಯನನ್ನು ಬಿಟ್ಟರೆ ಉಳ್ಕಿದ್ದೆಲ್ಲ ಟಾಪ್ ಕ್ಲಾಸ್ ಇತ್ತು. ಇದಾಗಿತ್ತ ಕರುಪು ಮೂವಿದ ಟ್ರೈಲರ್ ರಿವ್ಯೂ. ಇದರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ಇನ್ಫಾರ್ಮೇಟಿವ್ ಲೈಕ್ ಕೊಟ್ಟವ್ರಿ.